ಮಮತಾ ಇವತ್ತು ನಿಮಗೆ ಅಂಬ್ರೆಲಾ ಒಲೆ ತೋರಿಸ್ತಾಳೆ ನೋಡ್ರಿ, ಹೆಂಗೆ ಹೊಲಿತಾಳೆ ಹೆಂಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಹಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ರಿ ಅನ್ಕೋಬೇಡ್ರಿ. ಇವತ್ತು ನಾನು ಡ್ರೆಸ್ ಹೊಲ್ಕಂತ ಅದ್ರ ಸಂಬಂಧ ನಾನು ಹೆಂಗ್ ಹೊಲ್ಕಂತೀನಿ ಅಂತ ತೋರಿಸ್ಬೇಕು ಅಂತ ಲಾಗ್ ಮಾಡಕ್ತೀವಿ. ಏನ್ ಬಟ್ಟೆ ಹೊಲಿಯಕತ್ತಿ? ಡ್ರೆಸ್ ಹೊಲ್ಕತ್ತಿ. ಏನ್ ಡ್ರೆಸ್? ಫ್ರಾಕ್. ಅದೇ ನನ್ನ ಹತ್ರ ರೌಂಡ್ ಲಂಗದವಣ ಅದಲ್ಲ, ಅಂಬ್ರೆಲಾ. ಅಂಬ್ರೆಲಾ. ಮಮತಾ ಇವತ್ತು ನಿಮಗೆ ಅಂಬ್ರೆಲಾ ಒಲೆ ತೋರಿಸ್ತಾಳೆ ನೋಡ್ರಿ, ಹೆಂಗೆ ಹೊಲಿತಾಳೆ ಹೆಂಗಿಲ್ಲ. ನಮ್ಮ ತಕ್ಕ ರಾಟೆ ಐತಿ, ಯಾವಾಗಿಂದನ ಮಾಡ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಮಾಡೋಕ್ಕಾಗಿದ್ದಿಲ್ಲ. ಖಾಲಿ ಇದ್ದಿದ್ದಿಲ್ಲ ಅವು, ಇವತ್ತು ಖಾಲಿ ಇದ್ದೀವಿ. ಇದು ನೋಡ್ರಿ ಬಾಯಲ್ಲಿ ಹೆಂಗೆ ಮಾಡ್ಕೊಂಡೈತಿ. ಹಾಂ, ಒಂದು ಸೀರೆಯಿಂದ ನಿಮಗೆ ಅಂಬ್ರೆಲಾ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತಾಳ. ಇದನ್ನ ಇವಾಗ ಎಲ್ಲ ಅದು ಇದು ತೆಕ್ಕೊಂಬಿಟ್ಟಿನಿ. ಬಾರ್ಡ್ರ್ ನೋಡ್ರಿ ಇಷ್ಟೇ ಐತಿದ್ರ, ಬಾರ್ಡರ್ ಜಾಸ್ತಿ ಕೊಟ್ಟಿಲ್ಲ. ಇವಾಗ ಇದನ್ನ ಫುಲ್ ಮಡ್ಚ್ಕೋಬೇಕು. ಸೀರೆ ಎಷ್ಟು ದೊಡ್ಡದು, ಸೆರೆ ಕಟ್ ಮಾಡಿಟ್ಕೊಂಡು ಎಷ್ಟು ದೊಡ್ಡದು, ಹೆಂಗೆ ಕಟ್ ಮಾಡ್ಕೋಬೇಕು ಅವನ್ನೆಲ್ಲ ತೋರಿಸಿ. ಈಗ ಇದು ಒಳ್ಳೆ ತೋರಿಸ್ತೀನಿ ನೋಡ್ರಿ. ನಾನು ಕಟ್ ಮಾಡೋದು ಸಾರಿ, ಇದು ಫುಲ್ ಹಿಂಗೆ ಉದ್ದ ಮಡ್ಚ್ಕೊಂಡು ನೀವು 16 ಲೇಯರ್ ಇರಬೇಕು ನೋಡ್ರಿ. 16 ಲೇಯರ್ ಅವು ಇವು. ಇವಾಗ ನಾವು ಮಾರ್ಕ್ ಮಾಡ್ಕೊಂಬ್ರಿ. ಇದನ್ನ ಕೃಷ್ಣ ಇಲ್ಲ, ಸ್ವಲ್ಪ ಕಷ್ಟ ಆಗಕತ್ತೈತಿ ವೀಡಿಯೋ ಮಾಡೋಕೆ. ಸಾನಿಗೆ ಬಿಟ್ಟು ಬರೋಕೆ ಹೋಗಿ ನಮ್ಮ ಅವ್ರ ಮನೆಗೆ. ಸೊ ಇದು ಟೋಟಲ್ 16 ಲೇಯರ್ ಅದ. ಇವಾಗ ಮಾರ್ಕ್ ಮಾಡ್ಕೊಂಬ್ರಿ. ನಮ್ಮದು ಎಷ್ಟು ಉದ್ದ ಬೇಕು ಅಷ್ಟು ನಾವು ಮಾರ್ಕ್ ಮಾಡ್ಕೊಂಬ್ರಿ. ಲೆಂತ್ ನಮ್ಮದು ಉದ್ದ ಎಷ್ಟು ಲೆಂತ್ ಅದ ಅಂತೇಳಿ ಮಾರ್ಕ್ ಮಾಡ್ತೀನಿ ನೋಡ್ರಿ. ಈಗ ನಾನು ಮಾರ್ಕ್ ಮಾಡ್ಕೊಂಡು ನಂದು 35.5 ಐತಿ ಲೆಂತು. 35.5 ಲೆಂತ್ ಐತಲ್ಲ, ಇದು ಬಂದು 9.5 ಉದ್ದ ತೋರಿಸ್ತೀನಿ ನೋಡ್ರಿ. ಇದು ಬಂದು 9.5. ಈ ಕಡೆ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡು ನಾನು ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡ್ಗೆಸಿಂದ ಈ ಕಡೆ 2 ಇಂಚು, ಈ ಕಡೆ 2 ಇಂಚು ಬಿಟ್ಟಿನಿ. ಸೊ ಇದು ಏನು ಮಾರ್ಕ್ ಮಾಡ್ಕೊಂಡು ಇದಿಷ್ಟು ಕಟ್ ಮಾಡ್ಕೊಂಬ್ರಿ. ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ. ಮನೆ ನೋಡ್ರಿ ಹೆಂಗೆ ಮಾಡ್ಯಾಳ. ಏನು ಮಾಡೀನಿ? ಮನೆ ಎಲ್ಲ ಚಿದ್ರ ಸಾನಿ ಮಾಡ್ಯಾಳಪ್ಪ. ಇವಾಗ ಹೆಂಗೆ ಕಟ್ ಮಾಡಕತ್ತಿ? ಮಾರ್ಕ್ ಮಾಡ್ಕೊಂಡಿದ್ನೆಲ್ಲ ಕಟ್ ಮಾಡ್ಬೇಕು. ಕತ್ರಿ ಮಂಡೆ ಬಿಟ್ಟೈತೆ ನೋಡ್ರಿ. ಶಾರ್ಪ್ ಇನ್ನೊಂದಿತ್ತು, ಅದು ಎಲ್ಲಿಟ್ಟಿನ ನೆನ್ಪು ಬರ್ಲಾಗೈತಿ. ಊರ್ಲೇಶನ್ ತಂದಿದ್ವಲ್ಲ ದೊಡ್ಡದು, ಎಲ್ಲಿಟ್ಟಿದೆ? ಹುಡುಕಿದಾಗೆ ಸಿಗಲ್ಲ, ಕಟ್ಟೆ ಆಗಲಾಗಿತ್ತು. ಕಟ್ ಮಾಡ್ಕೊಂಡ ಹಳ್ಳ ಮಾಡ್ಕೊಂಡೆ, ಕಟ್ ಮಾಡ್ಕೊಂಡಿ ನೋಡ್ರಿ. ಇವಾಗ ಇದನ್ನ ಒಲೆಯದು ಏನು ಮಾಡಕತ್ತಾವ ಏನಿಲ್ಲ. ಏನೇನು ಮಾಡಕತ್ತಲ್ರಿ? ಸೀರೆ ಕೆಡಿಸಿಡಿತೇನ ಅಂತ. ಕೆಟ್ಟೋದ್ರೂ ಪರವಾಗಿಲ್ಲ ರೀ, ಸೋಲು ಮಾತ್ರ ಒಪ್ಪೇನಲ್ಲ ಅಂದೆ. ಕೆಟ್ಟೋಗಿದ್ದನ್ನ ರೆಡಿ ಮಾಡ್ಬೇಕಷ್ಟೇ. ಚೇಂಜ್ ಮಾಡ್ಕೋಬೇಕು ಹಿಂಗೆ. ಹಂಗೆ ಡೇಂಚ್ ಮಾಡ್ಕೊಂಡು ಮನೆ ಇಲ್ಲ ಹಿಂಗೈತೆ ಅಂತ ಇದು ಮಾಡ್ಬಿಡ್ರೆ ಅದನ್ನೆಲ್ಲ ಕಿತ್ತೆ ಕೆಳಗೆ ಇವಾಗ ಅದನ್ನ ಹೊಲಿಯಕ್ಕೆ ಹೌದು ದೊಡ್ಡದಾಗುತ್ತೇನೆ ವಿಡಿಯೋ ಇದೆಲ್ಲ. ಫುಲ್ ದೊಡ್ಡದಾಗುತ್ತೆ.
ಯಾಕಂದ್ರೆ ಕಟ್ ಮಾಡೋದು ಹೊಲಿಯೋದು ಎರಡು ಇರ್ತಾವಲ್ಲ, ದೊಡ್ಡದಾಗ್ಬಿಡುತ್ತೆ ಜಾಸ್ತಿ. ಇವಾಗೇನು ಹೊಲಿಯಕತ್ತಿ? ಇವಾಗ ಮೇಲಿಂದು ಮೇಲೆ ಇದು ಸೀರೆ ಜಾರತ್ತಲ್ಲ, ಸ್ವಲ್ಪ ಕಟ್ ಮಾಡಕ್ ಕಷ್ಟ ಆಗುತ್ತೆ. ಚಂದಾಗಿ ಇದನ್ನ ಇದು ಮಾಡಬೇಕು, ಮಡಚ್ಬೇಕು. ಅದು ಜಾರ್ಕೊಂಡು ಹೋಗುತ್ತಲ್ಲ ಕಟ್ ಮಾಡ್ಬೇಕಾದ್ರೆ. ಈಗ ಮಾರ್ಕ್ ಮಾಡ್ಕೊಂಡು ಕೈ ಅಳತಿ ಕಟ್ ಮಾಡ್ಕೊಂಡು ಲೈನಿಂಗ್ ಕಟ್ ಮಾಡ್ತಾರೆ. ಇದು ನನಗೆ ಭಾಳ ದಿನ ಆಯ್ತು ಒಳ್ಳೆ ಅದ, ಸ್ವಲ್ಪ ಇದು ಆಗ್ಬಿಟ್ಟೈತೆ, ನನಗೆ ನೆನಪು ಹೋದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನೆನಪು ಮಾಡ್ಕೊಂಡು ಹೋಗ್ಬೇಕು. ಇದಾಗೈತಿ. ತೋಳಷ್ಟು ಕಟ್ ಮಾಡ್ಕೊಂಡ್ರಿ, ಲೈನಿಂಗ್ ಇಷ್ಟು ಕಟ್ ಮಾಡ್ಕೊಂಡ್ರಿ. ಇದು ಅವಾಗಲೇ ಕಟ್ ಮಾಡ್ಕೊಂಡಿದ್ದೆಲ್ಲ, ಇದನ್ನ ಜಾಯಿಂಟಾಗಿ ಹೊಲ್ಕೊಂಡ್ರಿ. ಇದನ್ನ ಜಾಯಿಂಟ್ ಮಾಡ್ಕೊಂಡ್ರಿ. ಈಗ ಸೇಮ್ ಫುಲ್ ಎಲ್ಲ ಅದೇ ಥರನೇ ಹೊಲ್ಕೋಬೇಕು. ಈಗೆಲ್ಲ ಅದೇ ಥರನೇ ಹೊಲ್ಕೊಂಡ್ರಿ. ಇವಾಗ ಎಲ್ಲೆಲ್ಲಿ ಹೊಲ್ಕಂದಿ, ಎಲ್ಲೆಲ್ಲಿಲ್ಲ? ಇವಾಗ ಇದೊಂದು ಕಂಪ್ಲೀಟ್ ಮಾಡಿದೆ. ಇದು ಹಿಂಗೆ ಇಂಥದೇ. ಇವಾಗ ಇನ್ನೊಂದು ಸ್ಟಿಚ್ ಮಾಡಕತ್ತೀನಿ. ಈಗ ಇವನ್ನೆರಡು ಆಮೇಲೆ ಜಾಯಿಂಟ್ ಮಾಡಬೇಕು. ಇದು ಫುಲ್ ಅದೇ ಥರನೇ ಮಾಡ್ಕೊಂಬಿಡಿದ್ನ. ಇಷ್ಟು ಐತಿ, ಇಷ್ಟು ಜಾಯಿಂಟ್ ಮಾಡಬೇಕು. ಜಲ್ದಿ ಆಗ್ಬಿಡುತ್ತೆ ಪಟ್ ಪಟ್ ಅಂತ. ನೋಡ್ರಿ ಎಲ್ಲ ಐತಿ. ಇದೊಂದು ಲಾಸ್ಟ್ ಉಳ್ದೈತಿ. ಇದೊಂದು ಹೊಲ್ಕೊಂಡು ಇವಾಗ ಎಲ್ಲ ಅಟ್ಯಾಚ್ ಮಾಡೋದಷ್ಟೇ ಐತಿ. ಇದೊಂದು ಪಟ್ ಅಂತ ಹೊಲ್ಕೊಂಡ್ಬಿಡಂದ್ರಿ. ಡಬಲ್ ಹೊಲಿಗೆ ಇಟ್ಕೊಂಡ್ಬಿಡ್ರಿ. ಇದು ಯಾಕಂದ್ರೆ ಪಾಲಿಸ್ಟರ್ ಅಲ್ಲ, ಜಲ್ದಿ ಇದಾಗ್ಬಿಡ್ತದೆ. ಕರೆಕ್ಟಾಗಿ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ. ಎಲ್ಲಾದ್ರೂ ಪಾಲಿಸ್ಟರ್ ಎಲ್ಲ ಜಾರ್ತಿರ್ತಾವ ಸೀರೆಗಳು, ಎಲ್ಲಾದ್ರೂ ಹೊಲಿಗೆಗಳು ನಿಂತಿರಲ್ಲವು ನೋಡ್ಕೊಂಡು ಮತ್ತೆ ಕಂಪ್ಲೀಟ್ ಆಯ್ತು ನೋಡ್ರಿ. ಈ ತರ ಹೊಲಿಗೆಗಳು ಜಾರ್ತಿರ್ತಾವ, ನೋಡ್ಕೊಂಡು ಹೊಲಿಗೆ ಅಷ್ಟೇ. ಸೇಮ್ ಇದಕ್ಕೂ ಅದೇ ತರ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ, ಚೆಕ್ ಮಾಡ್ಕೊಂಡ್ಬಿಡ್ರಿ. ಎಲ್ಲಾದ್ರೂ ಹೊಲಿಗೆ ಪಿಸ್ಕೊಂಡಿರ್ತಾವ. ಕಾಟನ್ ಆದ್ರೆ ಆರಾಮಾಗಿ ಹೊಲಿಬೋದು, ಪಾಲಿಸ್ಟರ್ ಎಲ್ಲ ಸ್ವಲ್ಪ
ಇವಾಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ, ಇವಾಗ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ನಾನು ಇಲ್ಲಿ ಮುಂದೆ ಅದರದ್ದು ಏನು ಬಾರ್ಡರ್ ಬರ್ತಿತ್ತು ಅದನ್ನ ಹಾಕ್ಬೇಕು ಅನ್ಕೊಂಡಿದ್ದೆ. ಅದು ಅಸಹ್ಯವಾಗಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬರೀ ಪ್ಲೇನ್ ಮಾಡ್ಕೊಳ್ತೀನಿ ನಾನು. ಪ್ಲೇನ್ ಹೊಲ್ಕೊಳ್ತೀನಿ. ಇದನ್ನೆಲ್ಲ ಹೊಲ್ಕೊಂಡು ಇದು ಹಿಂದೆದು ಮುಂದೆಗಳನ್ನು ಕಟ್ ಮಾಡ್ಕೊಂಡ್ರಿ. ಮತ್ತೆ ಇದು ಮಾರ್ಕ್ ಮಾಡ್ಕೊಂಡ್ರಿ. ನಾನು ಅವಾಗಲೇ ಕಟ್ ಮಾಡ್ಕೋಬೇಕಾಗಿತ್ತು, ಕಟ್ ಮಾಡ್ಕೊಂಡಿಲ್ಲ. ಕಟ್ ಮಾಡ್ಕೊಂಡಿದ್ವಿ, ಇದನ್ನ ಹಂಗೆ ಕಟ್ ಮಾಡ್ಕೊಂಡ್ರಿ. ಇದನ್ನ ಹಿಂಗರಿ ಗೊತ್ತಾಗತ್ತೆ ನಿಮ್ಗೆ. ಅವಾಗ ಹಿಂಗಲ್ಲ ಫೋನಿ, ನಿನಗಲ್ಲ ಫೋನಿಗಂದೆ. ಇವನು ಹೂ ಅನ್ನಾಗತ್ತಲ್ರಿ. ಇದರಲ್ಲಿ ನಾವು ಕಾಣಿಸಲ್ಲ, ಯಾಕಂದ್ರೆ ಇದು ಲೇಡೀಸ್ ಜಾಸ್ತಿ ನೋಡ್ತಿರ್ತಾರೆ ವಿಡಿಯೋನ, ಹಂಗಾಗಿ ನಾವು ಕಾಣಿಸಲ್ಲ. ವಿಡಿಯೋ ಮಾಡ್ತೀವಿ ನಾವು. ವಿಡಿಯೋ ಮಾಡ್ತಾರೆ ಅವರು. ಐ ಆಮ್ ದ ವಿಡಿಯೋ ಬಾಯ್. ಚೆಂದ ನೋಡ್ಕೊಂಡು ಸ್ಟಿಚ್ ಮಾಡ್ಕೇರಿ. ಅಲ್ಲಿ ಏನು ಸ್ಟೋರೇಜ್ ಐತಿಲ್ಲ, ಎಲ್ಲ ಅದು ಕೊಡ್ರಿ. ಅದು ಕೆಳಗೆ ಬಿದ್ದೈತಿ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀರಿ, ಯಾಕಂತಂದ್ರೆ ಇವು ಪೀಸ್ ಅದಾವಲ್ಲ, ಗೊತ್ತಾಗಲ್ಲ ಜಲ್ದಿ.
ಹೆಂಗಪ್ಪ ಯಾವ್ದು ಚೇಂಜ್ ಮಾಡ್ಯಾರ ಅನ್ಸುತ್ತೆ ನಿಮ್ಗೆ. ಬಟ್ ವಿಡಿಯೋ ಫುಲ್ಲಾಗಿ ನೋಡ್ರಿ ಗೊತ್ತಾಗುತ್ತೆ. ನಾನು ಇದನ್ನ ತೆಳಗೆ ಮಾಡ್ಕೋಬೇಕು ಅನ್ಕೊಂಡಿದ್ನಿ, ತೆಳಗೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮ್ಯಾಗೆ ಮಾಡೀನಿ. ಮಿಷಿನ್ ಮೇಲೆ ಕಟ್ ಮಾಡೀನಿ ಮಾರ್ಕ್ ಹಾಕೊಂಡು. ಹಂಗಾಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ. ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ, ನೆಕ್ಸ್ಟ್ ಟೈಮ್ ಮತ್ತೆ ಹೇಳ್ತೀನಿ. ನೀನೇನಂತೆ ನನಗೆ ಏನು ಅರ್ಥ ಆಗಲ್ಲ. ನಿಮ್ಮ ಭಾಷೆ ಭಾಷೆ ಏನು ಅರ್ಥ ಆಗಲ್ಲ ನನಗೆ. ಕನ್ನಡ ಕನ್ನಡ ಮಾತಾಡ್ತಿ? ಹೌದಾ, ಗೊತ್ತಿಲ್ಲಲ್ಲ ನನಗೆ. ನಾವು ಏನು ಸೀರೆ ಬಟ್ಟೆ ತೊಗೊಂಡಿದ್ವಿ ಅದು ಲೈನಿಂಗ್ ಬಟ್ಟೆ ಎರಡು ಅಟ್ಯಾಚ್ ಮಾಡ್ರಿ. ಈಗ ಅಟ್ಯಾಚ್ ಮಾಡಿ ಹೊಲಿಗೆ ಹಾಕ್ರಿ. ತೋರಿಸ್ತೀನಿ. ಭಾಳ ಬಿಸಿಲಿರೋ ಸಲಕ ನಮ್ಮ ಮನ್ಯಾಗ ಕುದಿ ಹಾಕತ್ಬಿಟ್ಟೆ. ಫ್ಯಾನ್ ಇಲ್ಲ ಏನಿಲ್ಲ. ನೋಡ್ರಿ ಇದೇ ಥರ ಆಗೈತಿ. ಈ ಥರ ಸ್ಟಿಚ್ ಮಾಡೀನಿ. ಸೊ ಸೇಮ್ ಇದೇ ಥರನೇ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡ್ರಿ. ತೋರ್ಸು. ಅಂದ್ರೆ ಇನ್ನೂ ಸ್ವಲ್ಪ ರೆಡಿ ಮಾಡ್ಬೇಕಿದೆ. ತೆಳಗೆಲ್ಲ ಇದು ಹಚ್ಬೇಕು, ಬಾರ್ಡ್ರ್. ತೆಳಗೆಲ್ಲ ಇನ್ನೂ ಬಾರ್ಡ್ರ್ ಹಚ್ಬೇಕು. ಬಾರ್ಡ್ರ್ ಮುಂದೆ ಇಲ್ಲ ಇದು ಮುಂದೆ ಇಲ್ಲ. ಇಲ್ಲಿ ಒಂದು ಇದು ಹಾಕ್ತೀವಿ, ಬಟನ್ ಹುಕ್ಸ್. ಚಂದೈತಾ? ಅಕ್ಕಿನ ಮೇಲೆ ಗೊತ್ತಾಗದ. ಈ ತೆಳಗಿನ ಬಾರ್ಡ್ರ್ ಹಚ್ಚಿದ ಮೇಲೆ ಫುಲ್ ಲುಕ್ ಬರುತ್ತೆ. ಬೆಳಗ್ಗೆ ಕುಂತಕೀಕಿ 12 ಗಂಟೆಗೆ, ಇವ ಟೈಮು 4:15 ಆಗಿ ಬಂದೈತಿ. ನಿನ್ನ ಕೆಲಸ ಮಾಡಕತ್ತ. ಸುಮ್ಮನೆ ಅನ್ಕೊಂಡಿ. ಅಯ್ಯೋ, ಇಷ್ಟೊತ್ತಾದ್ರೆ ಇದು ಮಾಡೋದೇ ಬೇಕಾಗಿದ್ದಿಲ್ಲ. ಯಾವತ್ತಿರ್ಲಾರ್ದು ಇವತ್ತು ಯಾಕೆ ಇಂಟ್ರೆಸ್ಟ್ ಬಂದ್ಬಿಡೋದು. ಮಿಷಿನ್ ಇವತ್ತು ಚಂದ ರೆಡಿ ಮಾಡಿಕೊಡ್ತಲ್ಲ ಅದಕ್ಕೆ. ಎಷ್ಟು ದಿನ ಅದಕ್ಕೆ ಪ್ರಾಬ್ಲಮ್ ಆಗಿತ್ತಲ್ಲ. ಆಯ್ತಾ? ಫೈನಲಿ ರೆಡಿ ಆಗೈತಿ ನೋಡ್ರಿ. ತೋರ್ಸು. ಇದು ಮುಂದಂತ ಮನಿ ಒಂಥರ ಮಾಡ್ಯಾಳ ನೋಡ್ರಿ. ಫೈನಲಿ ಔಟ್ಫಿಟ್ ಹಿಂಗೆ ಬಂದಿದೆ. ಇವಾಗ ಅಕ್ಕೇನು ತೋರಿಸ್ತಾಳ. ಮತ್ತೆ ತೋರಿಸ್ಬೇಕಲ್ಲ. ಅಕ್ಕೇನು ತೋರಿಸ್ತಾಳ. ಅಕ್ಕಿ ಒಂದು ಸ್ವಲ್ಪ ಫಸ್ಟ್ ನೋಡ್ರಿ. ಫೈನಲಿ ಈ ಥರ ರೆಡಿ ಆಗೈತಿ ನನ್ನ ಡ್ರೆಸ್. ಹೆಂಗೆ ಕಾಣಿಸುತ್ತೆ ಅಂತ ಕಮೆಂಟ್ ಹಾಕ್ರಿ. ಭಾಳ ದಿನ ಆಯ್ತು ನಾನು ಇದನ್ನ ಹೊಲ್ದೇ ಇರಲಿಲ್ಲ. ಫಸ್ಟ್ ಟೈಮ್ ಈ ಫ್ರಾಕ್ ಹೊಲ್ದೀನಿ. ಹಿಂದಕ್ಕೆ ತಿರ್ಗ. ಚೆನ್ನಾಗಿ ಕಾಣಿಸುತ್ತಾ? ಇಲ್ಲೊಂದು ನಾವು ಉಕ್ಸಾಕ್ಬೇಕು. ಇವಾಗ ಐಕನ್ ತೋರ್ಸೋ ಒಂದ್ಸಲ ತೋರಿಸ್ತೀನಿ. ತಿರ್ಗ ಒಂದ್ಸಲ ಹಂಗೆ ತಿರುಗಿ ಒಂದು ಒಟ್ಟಿಗೆ ಡ್ರೆಸ್ಸಲ್ಲಿ
ಅದು ನನಗೆ ಯಾಕೆ ಇದೆ ಅದಕ್ಕೆ ಆಮೇಲೆ ಡೆಲಿವರಿ ಆದ್ಮೇಲೆ ಕರೆಕ್ಟ್ ಆಗುತ್ತೆ. ಚೆನ್ನಾಗೈತೆ, ಹೇಗೈತೆ ಅಂತ ಕಮೆಂಟ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಹೆಸರು ಏನು ಹೇಳು? ಅಂಬ್ರೆಲಾ ಫ್ರಾಕ್. ನಿಮಗೆ ಅಂಬ್ರೆಲ್ ಫ್ರಾಕ್ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡ್ರಿ ಅಂತ ಇದು ಹೇಳ್ತಾ ಜಾಸ್ತಿ ನಾವು ತೋರ್ಸಕ್ ಆಗೈತಿ ಎಲ್ಲ ಗೊತ್ತಿಲ್ಲ. ಏನಾದರೂ ಮಿಸ್ಟೇಕ್ ಇದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಬೇಕಾದ್ರೆ ಹೇಳು ಅಂದ್ರೆ ಹೇಳ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗ್ನಾಗ. ಬಾಯ್.